ಡೆವಿಲ್ ಚಿತ್ರದಲ್ಲಿ ಕನ್ನಡಿಗರಿಗೆ ಅವಕಾಶ ಇದೆ. ದರ್ಶನ್ ಒಂದು ಮಾತು ಸದಾ ಹೇಳ್ತಾರೆ, ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತಲೇ. ಆ ಪ್ರಕಾರ ಇಲ್ಲಿ ಕನ್ನಡದ ಕಲಾವಿದರೆ ಇದ್ದಾರೆ. ಅದಕ್ಕೂ ಹೆಚ್ಚಾಗಿ ಈ ಒಂದು ಚಿತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಮಿಂಚಿರೋ ಮತ್ತು ಮಿಂಚುತ್ತಿರೋ ಸ್ಪರ್ಧಿಗಳೇ ಇದ್ದಾರೆ. ಡೆವಿಲ್ ಚಿತ್ರದಲ್ಲಿ ವಿನಯ್ ಗೌಡ ಕೂಡ ಇದ್ದಾರೆ. ಈ ಹಿಂದಿನ ಬಿಗ್ ಬಾಸ್ ಸೀಸನ್ ಅಲ್ಲಿ ವಿನಯ್ ಗೌಡ ಸಖತ್ತಾಗಿ ಆಡಿದ್ರು. ವಿಲನ್ ಅಂತಲೂ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು. ಆದರೆ ಡೆವಿಲ್ ಚಿತ್ರದಲ್ಲಿ ಇವರಿಗೆ ಕಂಪ್ಲೀಟ್ ವಿಲನ್ ರೋಲ್ ಇದ್ದಂತೆ ಇಲ್ಲ. ಶ್ರೀಮಂತರ ಮನೆಯ ಯುವಕನ ರೀತಿಯೇ ಕಾಣಿಸ್ತಿದ್ದಾರೆ. ದರ್ಶನ್ ಜೊತೆಗೂ ಕೆಲವು ದೃಶ್ಯಗಳು ಇವೆ. ಅದರಲ್ಲಿ ಫೈಟ್ ಸೀನ್ ಅಲ್ಲೂ ವಿನಯ್ ಗೌಡ ಇದ್ದಾರೆ. ಆದರೆ ದರ್ಶನ್ ಜೊತೆಗೆ ಹೊಡೆದಾಡೋ ದೃಶ್ಯ ಏನು ರಿವೀಲ್ ಆಗಿಲ್ಲ. ದರ್ಶನ್ ಚಮಕು ಕೊಡುವ ದೃಶ್ಯ ಇಲ್ಲಿ ರಿವೀಲ್ ಆಗಿದೆ. ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ನಟ ಸ್ಟೈಲಿಶ್ ಆಗಿಯೇ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬಂದು ಡೈಲಾಗ್ ಕೂಡ ಹೊಡಿತಾರೆ. ತುಂಬಾನೇ ಸೆಕೆ ಇದೆ, ಫ್ಯಾನ್ ಹಾಕಿ ಅನ್ನೋದನ್ನ ತಮ್ಮದೇ ಶೈಲಿಯಲ್ಲಿಯೇ ಇಲ್ಲಿ ಹೇಳಿದ್ದಾರೆ. ಇದೇ ದೃಶ್ಯದಲ್ಲಿ ಶೋಭರಾಜ್ ರೋಲ್ ಏನು ಅನ್ನೋದು ಕೂಡ ರಿವೀಲ್ ಆಗಿದೆ. ಇನ್ನುಳಿದಂತೆ ಈ ಚಿತ್ರ ಮೊದಲ ಟ್ರೇಲರ್ ಅಲ್ಲಿಯೇ ರಿವೀಲ್ ಆಗಿದೆ. ಇನ್ನು ಚಿತ್ರದಲ್ಲಿ ಇನ್ನೂ ಸಾಕಷ್ಟು ಕ್ಯಾರೆಕ್ಟರ್ಗಳಿವೆ. ಅದರಲ್ಲಿ ಚಂದುಗೌಡ ಕೂಡ ಇದ್ದಾರೆ. ಚಂದುಗೌಡ ಸೀರಿಯಲ್ ಲೋಕದಲ್ಲಿಯೇ ಹೆಸರು ಮಾಡಿದ್ದಾರೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಚಂದುಗೌಡ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಚಂದುಗೌಡ ಸಖತ್ತಾಗಿಯೇ ರೋಲ್ ಮಾಡಿದ್ದಾರೆ. ಇನ್ನು ಚಂದುಗೌಡ ಈ ಚಿತ್ರದಲ್ಲಿ ಡೆವಿಲ್ ದೋಸ್ತ್ ಅಂತ ಹೇಳ್ಕೊಳ್ಳಲಾಗ್ತಾ ಇದೆ. ಅದು ಟ್ರೇಲರ್ ಅಲ್ಲೂ ರಿವೀಲ್ ಆಗಿದೆ. ಎ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಡೈಲಾಗ್ ಹೇಳುವ ಸಮಯದಲ್ಲಿ ಚಂದುಗೌಡ ಹಾಗೂ ದರ್ಶನ್ ಹಗ್ ಮಾಡುವ ದೃಶ್ಯ ಇದೆ.